ಹಲೋ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ನನಗೆ ಬ್ಯಾಡ್ ಮಾರ್ನಿಂಗ್. ಯಾಕೆ? ಅಯ್ಯೋ ನಕ್ಕನಕ್ಕಿ ದೀಪನ್ ಕರ್ಕೊಂಬಂದಿನಿ ಕ್ಲಿನಿಕ್ ಹೇಳು. ಡುಬ್ಬಿ ಕರ್ಕೊಂಡಿದ್ದಿ? ಏನಾಯ್ತು ಕೂತ್ಕೊತಲ್ ತಗೋ. ಇದು ಜಾತ್ರೆಗಿರ್ಲಿವಾ? ಜಾತನೂ ಹೋಗಿಲ್ಲ, ನನ್ ಚಾಟನೂ ಹೋಗಿಲ್ಲ. ಮೇಲೆ ಏನಕ್ಕೆ ಹೋಗೋದಲ್ಲಿ? ನಾಲ್ಕನ್ ತಿರ್ಗಾ ಫೋನ್ ಮಾಡ್ಬೇಕು ಅಂತ ಗೆನ ಬೇಡ ನಿನ್ನ ಅಮ್ಮ. ಮಲ್ಕೊಂಡ್ಬಿಟ್ಟಲ್ಲ ಅದು ಕೋಪದಲ್ಲಿ. ನಾನ್ ಇರ್ಬೇಕಾಯ್ತು, ರೇಪ್ ಮಾಡ್ತಿದ್ದೆ ಇವಾಗ ಅಮ್ಮ. ನಿನ್ನ ಅಕ್ಕನ್ ಫೋನ್ ಹಾಕ್ಬೇಕು ತಾನೆ, ಮನೆ ಬಿಡ್ಬೇಕಾರೆ. ಗಾಡಿನೇ ಸಿಗೋ ಅಲ್ಲಾಡ್ಕೊಂಡು ಅಲ್ಲಾಡ್ತೈತಲ್ಲಿ. ಆಡ್ಸ್ಕೊಂಡು ಅಲ್ಲಿ ಆಡ್ಸೋದಂತೆ. ಗಾಡಿ ಟೈರ್ಗಳು ಯಾವ ಕಡೆಗೆ ಒಂದೊಂದು ಒಂದೊಂದ್ ದಿಕ್ಕಲ್ಲಿ ಹೋಯ್ತೈತೆ. ನಮ್ಮನ್ ಯಾವ ದಿಕ್ಕಲ್ಲಿ ನನ್ ಕಾಲ್ಗಳು ನನ್ ಕೈಗಳು ಹೊಂಟೈತವ ಅಂತ ಭಯ ಪಟ್ಕೊಂಡು ನಾನ್ ಓಡ್ತಿದೀನಿ ಗಾಡಿನ. ಆಗ್ಲಿಲ್ಲ. ಎಲ್ಲ ಹೇಳ್ಬೇಕು ಸಮಾಚಾರ. ನನ್ನ ಅಕ್ಕನ ಇವತ್ತು ಅರ್ಧಿ ಊರ್ ಬಾಗ್ಲ ಆಗುತ್ತೆ ಅನ್ನೋ ಕೆಲ್ಸ. ಯಾಕೆ? ಯಾಕೆ ಹೇಳ್ತೀನಿ ಇವಾಗ ಅಲ್ಲಿಗೆ ಬಂದ್ರೆ ಅಂತ. ಇಲ್ಲಿಗೆ ಬಂದ್ರೆ ಅಷ್ಟೇ ಜಿಮ್ ಚಾಕ್ ಜಿಗ್ ಚಾಕ್ ಏನ ಮಾಡ್ತಾವಳ ಕಣಪ್ಪ ಅಲ್ಲಿ ಕೆಲ್ಸ. ಶಾಟಾರಿ ಕೆಲ್ಸ ಐತಿ ಇಲ್ಲಿ. ಕೆಲ್ಸ ಅಲ್ಲ, ಇಂಪ್ಲಾಂಟ್ ಅಂದಿದ ತಕ್ಷಣ ಟಿಕಾ ಗಿಕಾ ಎಲ್ಲ ಭಯ ಎತ್ಕೊಂಡು ಸ್ಟಾರ್ಟ್ ಆಗ್ಬಿಡುತ್ತೆ ನನಗೆ. ಮಗು ಬೇರೆ ಕರ್ಕೊಂಡ್ ಬಂದಿದ್ದೀನಿ, ಚಿಕ್ಕ ಪಪ್ಪಿ ಏನು ಇಲ್ಲ ಪಾಪ ಮಗಿಗೆ. ಏನ್ ಮಾಡ್ತದ ಅದು? ಆಡ್ಕೋತೈತೆ, ಆಟ ಆಡ್ತೈತೆ. ಏನ್ ಆಡ್ತದೆ? ಅಲ್ಲಿಗೂ ಇಲ್ಲಿಗೂ ತಿರ್ಗ್ತಾವಳೆ, ಖುಷಿ ಆಗ್ಬಿಟ್ಟೈತೆ ಕರ್ಕೊಂಡ್ ಬಂದಿದ್ದೀನಿ ಅಂತ. ವಿಡಿಯೋ ಕಾಲ್ ಮಾಡ್ಕೊಡು, ಮಾತಾಡ್ಕೊಂಡ್ ಕುಂಡಿಸ್ಕೊತೀವಿ. ಏನ್ ಮಾಡ್ತೀವಿ, ಕೆಲ್ಸಿಲ್ಲ. ಯಾರಿಗೆ? ನಿನಗೆ ಅವಳಿಗಿಬ್ರಿಗೂ. ಅಕ್ಕ ನಮ್ಗೆ ಯಾರ ಕೆಲ್ಸ ಕೊಡೋದು? ಬಗ್ಸಿ ಬಗ್ಸಿ ಕೆಲ್ಸ ಮಾಡೋಣ ಅಂತ ಏನಿಲ್ಲ. ತಿಗ ಬಗ್ಸ್ಬೇಕು, ಹಾಗೆ ಮಾಡ್ರೆ ಬೇಡ ಆಗ್ತದ? ಅದೇ ಅಂತ ಕೈಯ ಇರೋಯ್ತಲ್ಲಪ್ಪ, ನೀರೇ ಇಲ್ಲ. ಯಾರಿಗೂ ಕೇಳ್ತಾವಳಲ್ಲಪ್ಪ ಅಲ್ಲಿ, ನಿನ್ ಕೈಲಿ ಆಗಲ್ಲ, ನನ್ನೇ ಕರಿಬೇಕು. ಬಾಟ್ಲು ಏನ್ ಬಾಟ್ಲು? ಹೆಂಗ್ಸ್ರು ಮಗು ಹುಡ್ಸಕ್ ಆಗಲ್ವಾ? ಆಗಲ್ಲ, ಅವೆಲ್ಲ ಆಗಲ್ಲ. ಹೌದಾ? ಯಾರು ಹೇಳಿದ್ದು? ನಾನ್ ಇಷ್ಟು ಕಂಡಿಡಿದ್ದೀನಿ ಇವಾಗ ಹೆಂಗ್ಸ್ ಮಗು ಹುಡ್ಸ್ಕೊಳೋದು. ಭ್ರಮೆ. ಕಂಡಿದ್ದೀನಂಡಿ. ఏమండి శ్రీవారు? ఏం లేదండి. ಅಯ್ಯೋ ಜಾತಿನೇ ಅಕ್ಕಿಯ, ಏನ್ ಇಂಪ್ಲಾಂಟ್ಗಳು, ಏನ್ ಶಾಟ ಕಾನ್ಗಳು. ಅಯ್ಯೋ ನಮ್ಮ ಚಿಕ್ಕ ಎಲ್ಲ ಹರಿದೋದು. ಇವತ್ತು ಕುಂತ್ಕೊಂಡು ನೋಡ್ಕೊ, ಹಿಂಗಲ್ಲ ಇವತ್ತು ಇರೋದು ಕತೆ. ಕತೆ ಅಲ್ಲಪ್ಪ, ಇದು ಜೀವನ ಆಗೋಯ್ತೈತೆ. ಕೆಲ್ಸ ಇವತ್ತು. ನಿಮ್ಮ ಅಮ್ಮನ ಅಕ್ಕೆಯ ಅಪ್ಪನ ಮುಂದೆ ಮಗ್ಳಿಗೆ ಬೇರೆ ಕೆರ್ಗೆದಲ್ಲ ಆಗ್ತಾನೆ ಅಂತ ಗೊತ್ತಿಲ್ಲ. ನನ್ನ ಅಮ್ಮನ ಪರಿಜ್ಞಾನ ಇಲ್ದಂಗ ಮಾತಾಡ್ತಾವಳೆ. ಗುಂಜು ಮಲೆ ಎಂತದ ಶಾಟಾಕ್ ಬಂದ್ರಲ್ಗೆ ಎಲ್ಲ ಜ್ಞಾನ ಮಾಡ್ತೀನಿ. ನಮ್ಮನ್ ಮನೆ ನೋಡ್ಸಲ್ಲ, ನನ್ ಶಾಟ ಒಂದ್ ಹೋಯ್ತು ಕೆಲ್ಸ. ಯಾರ್ದಾದ್ರೂ ಇಕ್ಕ ಯಾರ್ ಕರ್ದ್ರೆ? ಅಯ್ಯೋ ಟೆನ್ಷನ್, ಫ್ರಸ್ಟ್ರೇಷನ್. ನಿಮ್ಮ ಅಮ್ಮನ್ ವಿಡಿಯೋ ಕಾಲ್ ಮಾಡೋ, ಏನ್ ಶಾಟ ಕಿತ್ ಗುಡ್ಡೆ ಆಗ್ತಿದೆ ನೋಡ್ತೀನಿ. ಇನ್ನೇನ್ ಕೆಲ್ಸ ಇಲ್ಲ ಇವನ್ಗೆ. ಇರು, ಬೆಳಿಗ್ಗೆನೆ ವಿಡಿಯೋ ಕಾಲ್ ಮಾಡ್ಕೊಂಡು ಇಲ್ಲಿ ಚಿಕ್ಕ ಹರಿಯೋ ಕೆಲ್ಸ ಐತಿ ಅಂತ ಇದ್ರೆ ಏನೋ ವಿಡಿಯೋ ಕಾಲ್ ಮಾಡೋ. ನಿನ್ನ ಅಮ್ಮನ್ ಸುಮ್ಮಕ್ಕೆ ಕೊಡಲೇ, ನಿನ್ನ ಅಮ್ಮನ್ ಗುಂಜು ಮಲೈ. ಗುಂಜು ಮಲೈ ಕ್ಯಾ ಬೋಲ್? ಡುಮ್ಮಿ ಕೈ ಕೊಡೆ, ನಿನ್ ಮಾತಾಡೋ ಶಾಟ್ ಅಂದ ಐತಲೇ. ಡುಮ್ಮಿ ಕೈಲಿ ಹೆಂಗ ಮಾತಾಡ್ಸ್ಕೊಂಡು ಆಟ ಆಡ್ತಿರ್ತೀನಿ. ದಿನ ಅವಳೆ ಮಾತಾಡ್ತಾ ಇದ್ವಿ ನಿನ್ ಕೈಯಲ್ಲಿ. ದಿನ ಮಾತಾಡ್ಲಿ, ಅಪರೂಪಕ್ ಮಾತಾಡ್ಲಿ, ಅದು ಬೇರೆ ಲೆಕ್ಕಾಚಾರ. ಫಸ್ಟ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ನಕ್ಕನಕ್ಕೆ ಬಂದ್ವಿ, ಅವ್ನ್ ಮುಗಿಸ್ಕೊಂಡು ಅವ್ನ್ ಶಾಟ ಅವ್ನ್ ಹೋಗಿ ತೊಲಗ್ಬಿಡ್ಬೇಕು ಕ್ಲಿನಿಕ್ ಇಂದ. ನಾನು ಒಬ್ಳೆ ಕುತ್ಕೋಬೇಕು, ನಂದೇ ರಾಜಭಾರಿ ಆಗಿರ್ಬೇಕು ಕ್ಲಿನಿಕ್ ಎಲ್ಲ. ನನ್ಗ ಆ ತರ ಐತೆ ಮೈಂಡ್ ಸೆಟ್ ಇವಾಗ. ಫಸ್ಟ್ ಕೆಲಸ ಮಾಡಿ ಹೇಳು. ಈಗ ಬೈಕತ್ತಾಳ ನೋಡು ನಕ್ಕನಕ್ಕೆಯ. ಏನು ನಿಮ್ಗೆ? ಐ ಆಮ್ ಫುಲ್ ರೊಮ್ಯಾನ್ಸ್ ಅಂತಿದಾಗೇನೆ ಬೈಕತ್ತಾಳೆ ಅಂದ್ಕಂಡೆ. ಬೈಕೊಳೋದ? ನಿಮ್ಮ ಏನ್ ಕಟ್ ಮಾಡ್ಬಿಡ್ತೀನಿ ಫೋನ್ ತಲೆ ಕೆಡ್ಸ್ಕೊಂಡು.
ಕೋನ್ ರಕ್ಕಿ ಆಗ ಗಾಂಡ್ ಮಾಡ್ತಾವ ಹಾಕೋ. ಸುಮ್ನೆ ಇದೆ. ಏನಂದ ಹೇಳ ನಾನು ಇವಾಗ? ಏನೋ ಹೇಳ್ದೆ. ಅದೇನ್ ಹೇಳು? ಬೇಡ ಸುಮ್ನೆ. ಅದಕ್ಕೂ ಬಾ ಬಾ ಅಂತಾಳೆ ಅವ್ರ ಅಮ್ಮ. ನಂದೇ ಇಲ್ಲಿ ಕೆಲಸ ಅಂದ್ರೆ ಇವಳಮ್ಮನ್ ಇವಳೊಂದು ಅಲ್ಲಾಡಿಸ್ತವಳು ಇಲ್ಲಿ ಬಂದು. ಯಾಕೆ ಬೈತೀಯ ಮಗಿಗಿಲ್ಲ? ಬಾರೆ ಕಡೆ. ನಿಮ್ಮ ಅಮ್ಮನ ನಿನ್ ಕೈಲಿ ಸಾಕಾಗಲ್ಲ, ನಿಮ್ಮ ಅಮ್ಮನ್ ಕೊಟ್ ಕಳ್ಸು, ನಾನು ಸಾಕತೀನಿ ನಿನ್ನ ಅಮ್ಮನ್ ಗೊಂಜು ಮಲೈ. ನೀನೊಂದ್ ದಿವಸ ಸಾಕ್ಬಿಡೋ ನನ್ ಮಕ್ಳನ್ನ, ನಾನು ಅಷ್ಟೇನೆ ನಿನ್ಗೆ ಅವಾರ್ಡ್ ಕೊಟ್ಬಿಡ್ತೀನಿ ಎಲ್ಲಾದ್ರೂ ಇಟ್ಕೊಂಡು ಹೋಗಿ. ನಾನ್ ಶಾಟ ನಿನ್ನ ಅವಾರ್ಡ್ ನಂಗೆ ಶಾಟಕಿಕ್ಕ ಅಲ್ಲ ಕುಚ್ಚಮ್ಮನೆ ಬಿಡು ನೋಡಿ. ಅಲ್ಲ ಬೈದ ತಕ್ಷಣ ಚಿಕ್ಕದ್ ಮಾಡ್ಕೋತ ಮುಖ. ಇನ್ನೇನು ಕರ್ಕ ಬರೋ ಬಂದ್ಬಿಟ್ಟವಳೆ ಅವ್ನ ಅಮ್ಮ ಬೈತಾಳಲ್ಲ ಮವ್ವ ಅಂತದ್ದು. ಶಾಟ ಮಲ್ಲೆ ಅನ್ಕೊಂಡು ಇವೆಲ್ಲ ಇಕ್ಕಿದೀನಿ, ಯಾವಾಗ ಆಗಲ್ಲ ಬಿಡು. ಇನ್ನೇನು ಹೇಳು? ಅಲ್ಲ ಕಣೆ, ರಕ್ಷಿಗೆ ಕಾನ್ಫಿಡೆನ್ಸ್ ಹಾಕ್ಬಿಟ್ಟು ನಾವು ಮಾತಾಡ್ಬೇಕು ಹಿಂಗೆ ಸಾಧ್ಯ ಹೋಯ್ತಾಳೆ ರಕ್ಷಿ. ಅದಂತೂ ನಿಜಾನೆ. ಅಯ್ಯೋ ಯಪ್ಪ, ನಿನಗಬೇಕು ಸುಪ್ರಭಾತ. ಮಚ ಹಿಂಗಲ್ಲ ಯಪ್ಪ. ಡಾರ್ಲಿಂಗ್ ಯಾವ್ದು ರೀಲ್ಸ್ ಬೇರೆ ಮಾಡ್ಬಿಟ್ಟವಳೆ. ಯಾರು? ನಾನು ಹಾಕಿದ್ದೆ ಇವತ್ತು ನೈಟಿನಲ್ಲಿ. ಬೆಳಗ್ಗೆ ಸ್ನಾನ ಮಾಡ್ಕೊಂಡೆ, ಪಕ್ಕದಲ್ಲಿ ರೂಮ್ ಅಲ್ಲಿ ಅವ್ರು ಮಲಗಿದ್ರು, ಇನ್ನು ಎದ್ದಿರ್ಲಿಲ್ಲ. 7 ಗಂಟೆಗೆ ಸ್ನಾನ ಮಾಡ್ಕೊಂಡು ನಮ್ಮ ಅಮ್ಮಂದು ನೈಟಿ ಹಾಕೊಂಡು ಖರಾಬ್ ಆಗಿತ್ತು ನೈಟಿ. ಅದು ಬ್ಲಾಕ್ ಕಲರ್ ನನ್ಗೆ ಇಷ್ಟವಾಗಿದ್ದು. ಅದಕ್ಕೆ ಅದನ್ನ ಹಾಕೊಂಡು ನಮ್ಮ ಅಪ್ಪನ ಫೋನಲ್ಲಿ ಒಂದು ಫೋಟೋ ತಕೊಂಡೆ, ಸಾಕದಾಗ ಬಂತು. ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ ಮಾಡಿ ಮತ್ತೆ ಸ್ಟೋರಿಗೆ ಹಾಕೊಂಡೆ. ಆಮೇಲೆ ಯಾಕೋ ಮನ್ಸು ಒಪ್ಕೊಂಡಿಲ್ಲ, ಬೇಡ ನೈಟಿ ಮೇಲೆ ಹಾಕಿರೋದೆಲ್ಲ ಯಾರು ನೋಡಿದ್ರೆ ಏನ್ ಅನ್ಕೋತಾರೆ, ಬೇಡ ಅಂದು ತಿರ್ಗಾ ಡಿಲೀಟ್ ಮಾಡಿದ್ರೆ ಅಷ್ಟು ಬೇಗ ರಕ್ಷಿ ನೋಡ್ಕೊಂತಾಳೆ. ನೋಡ್ಬಿಟ್ಟು ಫೋನ್ ಮಾಡಿದ್ಲು, ಏನ್ ಮಚ್ಚ ಫುಲ್ ಮಿಂಚ್ತಾ ಇದೆಯಾ ಇನ್ಸ್ಟಾಗ್ರಾಮ್ ಅಲ್ಲಿ. ಅವ್ನ ಅಮ್ಮನ್ ದಿನ ಹಾಕೊಳೋದು ಅವಳು, ನಮ್ಮನ್ ಯಾವಾಗ ಒಂದ್ಸಲಿ ಹಾಕೊಂಡು ನಾನು ಬರೋದೇ ಇಲ್ಲ. ಗೊತ್ತಿಲ್ಲ, ಸಾಯಿ ಆಗ್ತೀನಿ ಕಣೆ, ಹತ್ರ ಸಿಗಾಕಬೇಕು. ನಕ್ಕನ ಅದೇ ನಿನ್ಗೆ ಮಾರಿ ಹಬ್ಬ. ಏನ್ ಅದೇ ಇದು ಚೆನ್ನಾಗೈತೆ, ಅದ್ ಬರ್ಲಿಲ್ಲ ನಾನೇನ್ ಮಾಡ್ಲೋ? ನಿಮ್ಮ ಅಮ್ಮನ ಎಕ್ಸ್ಪೆಕ್ಟ್ ಮಾಡಲ್ಲ. ದೀಪು ನಕ್ಕನ ಅವಳಿಗೇನ ಬೈದ್ರೆ ಒದೆ ಬೀಳ್ತವೆ. ಇಳಿಯಲ್ಲ, ಕೇಳ್ತಾಳ ಅವಳು ಬಂದ್ರೆ ಕೆಳಗಡೆ. ಅವಳಿಗೇನ ಬೈದ್ರೆ ಒದೆ ನಿಂಗೆ ಬಿತ್ತು ನನ್ ಕೈಯಿಂದ. ಆ ಮಗಿಗೆ ಏನು ಅರ್ಥ ಆಗಲ್ಲ, ಕೇಳ್ತಾಳ ಅವಳು ಬಂದ್ರೆ ಅಂದ್ರೆ ಮುಖ ನೋಡ್ತಾ ಇತ್ತು. ನಿಮ್ಮ ಅಮ್ಮನ ಹಂಗೆಲ್ಲ ಹೇಳ್ತಾರ? ನಮ್ಮನ್ ಬುದ್ಧಿ ಬೇಡವಾ? ಅದೇ ಮಕ್ಳು ಕಲ್ತ್ಕೊಳ್ಳೋದು ಮುಂಡ್ರುಗೊಳ್ತಾಳೆ. ನನ್ ಕೊಡು, ನಮ್ಮನ್ ಬಾಯಿಗೆ ಬಂದಂಗೆ ಹೇಳ್ಕೊಂಡ್ ಕೊಡ್ತೀನಿ ನೋಡಿವಂತೆ. ಬೇಡಪ್ಪ, ಅದು ಹೆಂಗ್ಸ್ ಮಗು, ಗಂಡ್ಸಲ್ಲ. ನಮ್ಮನ್ ಮಿಂಡ್ರು ಕೊಡ್ತಾಳೆ ಬಯ್ಯ, ಅವ್ರ ಅಮ್ಮನ್ ಮಿಂಡ್ರು ಕೊಡ್ತಾಳೆ. ಯಾಕೆ ನಿನ್ನ ಅಮ್ಮನ ಕೀ ಅಂತ ನಿಂಗೆ ಅಂತೀನಿ ನಾನು. ಹಂಗಂತ ನಿಮ್ಮ ಅಮ್ಮಗೆ ಅವ್ರ ಅಮ್ಮನ ಹೆಚ್ಚಿಗೆ ಮಾತಾಡ್ರಿ ಅಂತೀನಿ. ನಂತರ ಕರ್ಕೊಂಬಂದ್ ಬಿಟ್ಬಿಡತ್ತೆಗೆ. ನೀನ್ ನೋಡ್ಕೊಂತೀಯ, ನೀನೇ ಅಭ್ಯಪರಿ ಅಕ್ಕನ ಅನ್ನ ತಿನ್ನೋಗು ಅಂತಂದ್ರೆ ನನ್ನ ಹತ್ರಕ್ಕೆ ಬರ್ತಾವಿಲ್ಲ, ತಿನ್ನೋದಿಲ್ಲ ಮಲಗೋದು ಅಂತ. ಅನ್ನ ಇಟ್ಟಾಡ್ತದೆ, ತಿನ್ನಕ್ಕಾಗ್ದಲ್ಲಿ ಈಚೆ ಕೇಳ್ತೀವಿ ನಾವು. ಲೇ ಏನ್ ಅನ್ಕಂಡೆ, ನೀನ್ ಅನ್ಕೊಂಡ್ರೆ ಅಷ್ಟೇ. ಚಿಕ್ಕ ಮುಚ್ಕೊಂಡು ಅವಳು ಬಿಟ್ಬಿಟ್ಟಿ ಸುಣ್ಣೆ ಕಿತ್ತಾಕ್ ಹೋಗು ಆಟ. ಅಮ್ಮ ರಕ್ಷಿ ಕೇಳ್ಕೊಂಬಿಟ್ರೆ ಓಡ್ಬಿಡ್ತಾಳು ಊರ್ ದೇಶ ಅಂತ. ಫೋನೇ ಮಾಡಲ್ಲ. ಬೈಬೇಡ, ಹಂಗೆ ಕೂಲಾಗಿ ಹೇಳೋ, ಕೇಳ್ತಾಳೆ. ಅಯ್ಯೋ ನನ್ ಬೈಲಿಲ್ಲ ಹೇಳು, ಇವನ್ಗೆ ಸುಮಾರಾಗಿ ಎದ್ದೆದ್ದು ಆಡ್ತಾ ಇತ್ತಲ್ಲಿ ಅವ್ನು ಅಷ್ಟು ಮೆಕ್ಕಿ. ನಮ್ಮನ್ ಗೊತ್ತಲ್ಲ, ನನ್ ಮಕ್ಳಿಗೆ ಬೈದ್ಬಿಟ್ರೆ ನಮ್ಮ ಮೈಯೆಲ್ಲ ತುಂಡ್ನೆಲ್ಲ ಉರ್ದು ಬಿಡ್ತದೆ. ನಿನ್ ಮಕ್ಳಿಗೆ ಬೈಲಿಲ್ವಾ? ಯಾವೇ ಗಂಡ್ ಮಕ್ಳು? ಗಂಡ್ ಮಗು ಕಣಪ್ಪ ನಿನ್ಗೆ, 2 ಗಂಡ್ ಮಗುನೇ. ನಾನ್ ಪಿಳ್ಳೆಗಳು ಅನ್ಕೊಂಡ್ರೆ ಗಂಡ್ಸು ಪಿಳ್ಳೆ ಅನ್ಕೊಂಡೆ. ನಾನ್ ನೋಡಿದ್ರೆ ಅಕ್ಕನ್ ಗಂಡ್ಸು. ಪರವಾಗಿಲ್ಲಪ್ಪ, ಒಳ್ಳೆ ತಂದಲ್ಲೇ ಎತ್ತಿದ್ಯಾ ಮಕ್ಳನ್ನ. ಹಂಗಾರೆ ನಿನ್ ಮುತ್ಕಾನೆ ನನ್ ಚಾಟ, ನೀನೇನ್ ಯೂತ್ ಅಲ್ಲ. ನಿನ್ನ ಅಕ್ಕ ನಾನು ಇನ್ನ ನಮ್ಮ 10 ಜನ ಹುಡುಗಿರ್ಬೇಕಾರಲ್ಲ ಏನ್ ಹೊಡಿತೀನಿ.
ನಮ್ಮ ಲೈನ್ ಹೊಡಿಯೋದ್ ಮುಚ್ಕುದಿರು. ನಿಮ್ಮ ಅಮ್ಮನ ಇವಾಗ ಫ್ರೆಂಡ್ ಆಗಿರೋದೇನ್ ಗೊತ್ತಾ, ಮುಚ್ಕುಂದಿರುನು ಹೊಡಿತಾರೆ ಲೈನು ಆಯ್ತಾ. ಯೂತ್ ಗಳೇ ಸ್ಟಾಪ್ ಮಾಡ್ಬಿಟ್ಟವ್ರೆ. ಅದೆಲ್ಲ ನಾನು ಹೇಳ್ತಾ ಇರೋದು ಚಟ. ನಾನು ಹೋಗಿ ಅವ್ನ ಅಮ್ಮನ್ ಬೀಡ್ಸ್ ಹಾಕ್ತಾರೆ, ಅವ್ನ ಅಮ್ಮನ್ ಇಲ್ಲ ಒಂದ್ 5 ಜನ ಅವರೇ ಪಟಾಯಿಸ್ಕೊಬಿಡ್ತಾರೆ ನನ್ನ. ಪಟಾಯಿಸ್ಕೊಂಡು ಕಾಯ್ಕೊಂಡ್ ನಿಂತಿರ್ತಾರೆ ಹೋಗ್ಲಂಗೆ ಲಂಗ ಬಿಚ್ಕೊಂಡಂತೆ. ಏನ್ ಮಾತಾಡ್ತಾಳೆ ಅಪ್ಪ. ನನ್ಗೆ ಹೇಳ್ತೀಯ ಮಾತಾಡಕ್ ಬರಲ್ಲ ಅಂತ. ನನ್ನಂಗ್ ಮಾತಾಡ್ಬಿಟ್ರೆ ಅವ್ರ ಅಮ್ಮ ನಿನ್ಗೆ ನನ್ ತರಾನು ಮಾತಾಡಲ್ಲ. ನಾನು ಆಗಿನಿ ಗಂಡ್ಸ್ ಅಂದ್ಬಿಟ್ಟು ಸುಮ್ನೆ ಇದೀನಿ. ಯಾವಳಾದ್ರೂ ನನ್ ಫ್ರೆಂಡ್ ಯಾವಳಾದ್ರೂ ನನ್ ತರನೇ ಮಾತಾಡೋಳು ಯಾವಳಾದ್ರೂ ಸಿಕ್ಬಿಟ್ಲು ಅನ್ಕೋ, ಅವಳಗ್ ಹಬ್ಬನೇ ಹಬ್ಬ. ನಿಮ್ಮ ಅಮ್ಮ ನನ್ ಚಟ ಕೊಟ್ಟ ಚಟ ಗುಂಜು ಮಲೈ. ನನ್ ಚಾಟ ಕೂಡ ಕೇಳಿಸ್ಕೊಂಡಿಲ್ಲ. ಹೇಳಲ್ಲ, ಫೋನ್ ಕೆಳಗಡೆ ಇಟ್ಬಿಟ್ಟು ಹೋಗೋಳು. 2 ದಿನದಿಂದ 3 ದಿನದಿಂದ ಹಿಂದೆಯಿಂದ ಹೇಳ್ತಾ ಇದೀನಿ, ನಾನ್ ಚಟ ಗುಂಜು ಮಲೈ ತರ ಆಡ್ತಿದ್ವಿ. ರಿಪ್ಲೈ ಕೊಡ್ತಾ ಇಲ್ಲ. ಟೈಮ್ ಬರ್ತೈತೆ, ಚಟ ಬರ್ತದೆ ಟೈಮ್. ಮಧ್ಯಾಹ್ನ 12 ಗಂಟೆಗೆ ತಿರ್ಗಾ ಮನೆಗೆ ಹೋಗ್ಬೇಕು. 12 ಗಂಟೆ ಲಾಸ್ಟ್ ಇವತ್ತು. ಇವಳು ಹಂಗ್ ಟೈಮಿಂಗ್ಸ್ ಚೇಂಜ್ ಮಾಡ್ಬಿಟ್ಲು ಅಂತಂದ್ರೆ ನಕ್ಕ ಪ್ರಳಯ ಹೋಯ್ತೈತೆ. ಪ್ರಳಯ ನಮಗ್ ಕನ್ನಡ ಹೇಳಕ್ ಬರೋ ಅಂತ ತಾಯಿನ ಪ್ರಳಯ ಅನ್ನಕ್ ಗೊತ್ತಲ್ಲ. ಪ್ರಳಯ ಹೋಯ್ತೈತೆ ಗೊತ್ತಾ ದೇಶ. ಏನು ಕೇಳಿಸ್ತಲ್ಲ, ಸಿಗ ಫೋನ್ ಇಡು ಅಂದೆ. ನಿಮ್ಮ ಅಮ್ಮನ್ ಯಾಕೆ ಹಾಸ್ಪಿಟಲ್ ಯಾರು ಇಲ್ಲ ನೋಡು. ಏನ್ ಮಾಡ್ತೀಯ? ಅಯ್ಯ ನಿಮ್ಮ ನಿಮ್ ಹುಡುಗಿ ಅನ್ಕೊಂಡ್ಬಿಟ್ಟ ಎಲ್ಲದಕ್ಕೂ ತಿಳ್ಕೊಳಕ್ಕೆ. ನಾನ್ ಚಾಟ ನನ್ ಗುಂಜು ನನ್ ಗುಂಜು ಮಲೈ ಅಲ್ಲ, ನಿಮ್ ಹುಡುಗಿ ಅನ್ಕೊಂಡ. ಏನಂದ್ರೆ ಯಾವನ್ನ ಕರೆ ತುಣ್ಣಕ್ಕ ಅಲ್ಲ, ನಿಮ್ ಹುಡುಗಿ ಅನ್ಕೊಂಡ ನನ್ನ. ಹಂಗಾರ ನೀನ್ ನಮ್ ಹುಡುಗಿ ಅಲ್ಲ ಚಟ. ಆ ಹುಡುಗಿ ಅಲ್ಲ, ನಾನು ಬೇರೆ ಹುಡುಗಿ. ಬಿಡಲೆ ಅವ್ನ ಅಮ್ಮ 100 ಜನ ಕಿಕ್ಕಬಹುದು, ಅದು ಬೇಡ ವಿಚಾರ. ಐ ಡೋಂಟ್ ನೋ, ಐ ಡೋಂಟ್ ಕೇರ್ ಆಲ್ಸೋ. ಅಲ್ಲ ಹಂಗಾರ ನೀನ್ ನಮ್ ಹುಡುಗಿ ಅಲ್ಲ. ಯಾರು ಹೇಳಿದ್ರು? ಮಿಂಡು ಕೊಡ್ತಾ ಯಾರು ಹೇಳಿದ್ರು? ಅಂದ್ಲು ನಾನೇ ನಿಮ್ ಹುಡ್ಗಿನಾ ಅಂತ. ನಿಮ್ಮ ಅಮ್ಮ ನಿನ್ನ ಹುಡ್ಗಿ ಅಲ್ಲ. ನಿಮ್ ಹುಡ್ಗಿನ ಅಂದೆ, ಆ ಹುಡ್ಗಿ ಅಲ್ಲ ನಾನು ಆಯ್ತಾ. ಮಾಜಿ ಸಚಿವ ಜಗಾರ್ಗೆ ಹೋಲಿಸ್ಕೊಬೇಡ ಅಂದೆ. ನಾನ್ ಹೋಲ್ಸ್ಕೊಳೋದು ಅವ್ನ ಅಕ್ಕನೇ ಬ್ಲಾಕ್ ಲಿಸ್ಟ್ ಅಲ್ಲಿ ಇಕ್ಕಿದೀನಿ ಇವಾಗ್ಲೇ. ಶಾಟ ಅವಳಿಗೆ ನನ್ಗೆ ಹೋಲ್ಸ್ತೆ ಅಂತಂದ್ರೆ ನಮ್ಮನ್ ನನ್ ಜೀವನದಲ್ಲೇ ಓಡಿಸ್ಬಿಡ್ತೀನಿ ನನ್ನ. ಈಗ ನನ್ ಗಂಡನ ಓಡಿಸ್ದಂಗೆ. ನಾನ್ ತುಣ್ಣೆ ಹಾಸ್ಪಿಟಲ್ ಕುತ್ಕೊಂಡು ಏನೋ ಇದು ಗುಂಜುಮಲೆ ಆನೆ ಆಯ್ತಾ ಇಲ್ಲ. ಅಯ್ಯೋ ಅಮ್ಮನ್ನ ಹಾಕಿ ಎಲ್ಲಾರ ಹತ್ರ ಹಿಂಗೆ ಮಾತಾಡ್ಬಿಡಕಣೆ ನಾಯಿ. ಅಮ್ಮ ಅದೇ ರೂಢಿ ಆಗೋಯ್ತದೆ. ಇದೇ ಗೊತ್ತೈತೆ ಬಾಯಿ ತೆಗಿದ್ರೆ. ಅವ್ನು ಯಾರನ್ನ ಬೈದ್ಬಿಟ್ರೆ ನನ್ ಗುಂಜು ಮಲೈ ಚಾಟ ಸಿಂಗ್ರಿ ಅಂತೀವ ಅಂದ್ಬಿಡುತ್ತೆ. ಆಮೇಲೆ ನೀನ್ ಕಲ್ತಿರೋದು ನೆನ್ನೆ ನೋಡ್ದೆ ಅಲ್ವಾ? ನಾನು ನೆನ್ನೆ ಮಾತಾಡಿದ್ದು ಅದನ್ನೇ ರಾಮನ ಅವ್ರಿಗೇನೋ ಕಲ್ಸ್ಬಿಟ್ಟು ಅಂದ್ರೆ ಮುಗಿದೋಯ್ತು ಕತೆ. ಅಲ್ಲಿ ಸ್ಟಾರ್ಟ್ ಮಾಡುದು ಕಣಪ್ಪ. ಯೂಟ್ಯೂಬೇ ಬರ್ತಾಯಿಲ್ಲ ಕಣೋ. ಮಗಿಗೆ ಹಾಕೋಣ ಅಂತಂದ್ರೆ ಪಾಪ ಅವಳು ಸುಮ್ನೆ ಕುಂತವಳು. ಅವಾಗಿಂದ ಆಟ ಆಡ್ತಾವಳೆ. ಸಮಾಚಾರ ಬಾಯಪ್ಪ ಮನೆ ಒರ್ಸ್ಕೊಡು. ಅಯ್ಯೋ ನಕ್ಕೆ ನನ್ ಜೊತೆ ಇದ್ರೆ ಮನೆ ಒರ್ಸ್ಕೊಂಡ್ ಕೊಡೋದು ಏನ್ ಕೇಳ್ತಿ? ಫ್ರೀ ಟೈಮಲ್ಲಿ ಅಡಿಗೆ ಮಾಡ್ಕೊಂಡು ತಿನ್ನಿಸ್ಕೊಂಡು ನಮಗ್ ಫುಲ್ ರೊಮ್ಯಾನ್ಸ್ ಸತ್ತೋಗ್ಬಿಡ್ತಿದೆ ನೀನಂತೂ. ಇದೆಲ್ಲ ನನ್ ಭ್ರಮೆ. ಗುಂಜು ಮಾಡೋದ್ ಹೇಳಿದ್ರೆ ಅವ್ರ ಅಮ್ಮನೇನೋ ಹೇಳ್ತಾರಲ್ಲ ಹಂಗಾಯ್ತು. ಅಲ್ಲ, ಇವನ ಅಮ್ಮನಕ್ಕೆ ಕಟ್ಕೊಂಡಿದ್ದವನೇ ಮಾಡಿಲ್ಲ, ಅವ್ನ ಅಕ್ಕನಕ್ಕೆ ಇಟ್ಕೊಂಡಿದ್ದವನ್ ಮಾಡ್ತಾನ ಅಂತಾರೆ ಕತೆ. ಹಂಗೈತಿ ಲೇ ಶಾಟ. ಅದನ್ನೇ ನಾನು ಹೇಳಿತು. ನಾನೇನ ಕಟ್ಕೊಂಡಿದ್ರೆ ಅವ್ರ ಅಮ್ಮನ್ ನನ್ ರೊಮ್ಯಾನ್ಸ್ ಅಲ್ಲೇ ಸತ್ತೋಗ್ಬಿಡ್ತಿದೆ ನೀನು. ಬರೀ ರೊಮ್ಯಾನ್ಸ್ ಅಷ್ಟೇ ತಾನೇ, ಕೆಲ್ಸ ಪಲ್ಸ ಏನ್ ಮಾಡ್ಕೊಡ್ತಾ ಇರ್ಲಿಲ್ಲ. ನಾನ್ ಹೇಳ್ತಾ ಇಲ್ವ ನನ್ನಂಗೆ ಅವ್ರ ಅಮ್ಮನ್ ಕೇರಿಂಗು ಅವ್ರ ಅಮ್ಮನೆಲ್ಲ ತಗೊಂಡಿದ್ರೆ. ಈ ಹೊಗಳೋದಲ್ಲ ನಕ್ಕ ನಿನ್ ಬಗ್ಗೆ ನೀನು. ನನ್ನ ಬಗ್ಗೆ ನಾನು ಹೊಗಳಕತ್ತ ಇಲ್ಲ. ನಾನು ಅಡಿಗೆ ಮಾಡಿ
ಹುಷಾರಿಲ್ಲ ತಡಿ ಅವಳಿಗೆ, ಹುಷಾರಿಲ್ಲ ಅಂದಾಗ ನಮ್ಮನ್ನ ಅಡಿಗೆ ಗಿಡಿಗೆ ಮಾಡೋದಾಗ್ಲಿ ತಿನ್ಸೋದಾಗ್ಲಿ ಅವ್ರ ಅಮ್ಮನೇ ಪ್ರತಿ ಒಂದು ಲೆಕ್ಕಾಚಾರ ಚೆನ್ನಾಗಿರೋದು. ಅದ್ರಲ್ಲೇ ಸತ್ತೈತೆ ನನ್ಗೆ ಇನ್ನೊಬ್ಬ ಗಂಡ ಬೇಡ, ಅವ್ನ ಅಮ್ಮನ ಇನ್ನೊಂದ್ ಏಳ್ ಜನ್ಮಕ್ಕೂ ಇವನೇ ಇನ್ನೊಂದ್ ಜನ್ಮ ಯಾವಳಿಗೂ ಅನ್ಸಲ್ಲ. ಈ ತರ ಗೋಳಿ ನನ್ ಮಕ್ಳು ಇದ್ರು ಅಂತಂದ್ರೆ ಅನ್ಸುತ್ತೆ ಹೊರ್ತು. ನಾನ್ ಹೇಳ್ತಾ ಇಲ್ಲ, ನಾನೇನೋ ಮದ್ವೆ ಆಗಿದ್ರೆ ಕರೆಕ್ಟ್ ಆಗಿ ತಿಳ್ಕೊ, ಅವ್ನ ಅಮ್ಮನ್ 7 ಜನ್ಮಕ್ಕೂ ಇವನೇ ನನ್ ಗಂಡ ಆಗ್ಲಿ ಅಂತ ಬೇಡ್ಕತಿರ್ಲಿಲ್ಲ ಅಂದ್ರೆ ಅವ್ರ ಅಮ್ಮ. ಅಯ್ಯೋ ದೇವ್ರೆ, ನನ್ ಗಂಡ ಅಂತ 7 ಜನ್ಮ ಅಲ್ಲ, ಈ ಜನ್ಮಕ್ಕೆ ಬೇಡ ಸ್ವಾಮಿ ದೇವ್ರ. ನನ್ನನ್ ಬೇಡ ಅಂತೀಯ? ಇನ್ನು ನಾನ್ ಯಾಕೆ ಬೇಡ ನೀ? ನಾನ್ ಹೇಳದ್ನ ನಿನಗೆ ಮದ್ವೆ ಆಗಿದ್ರೆ ಮಾತ್ರ ಅವ್ನ ಅಕ್ಕ ಹೇಳ್ತಾವನೆ ಹೊರ್ತು ತಿಕ್ಕ ಉರ್ಸ್ತಾವನೆ ಅಂದ್ರೆ ಹಂಗಿಂಗಲ್ಲ ಉರ್ಸ್ತಾ ಇರೋದು. ಸಾಯ್ನಕ್ಕೆಯ್ಯ ಏನ್ ಉಡ್ಸ್ತಾ ಇದೀನಿ? ನನ್ನ ಮದುವೆ ಆಗಿದೆ, ಚೆನ್ನಾಗಿರೋದು, ಹೆಂಗ್ ನೋಡ್ಕೊತಾ ಇದ್ದೆ ಹಂಗ್ ನೋಡ್ಕೊತಾ ಇದ್ದೆ ಅನ್ಕೊಂಡು. ನಮ್ಮ ನಾನು ಹೇಳ್ತಾ ಇದೀನಿ ಇವಾಗ ಬಾ. ನಾನು ಹೆಂಗಳು ಒಂದ್ಸತಿ ಮೈಂಡ್ ಸೆಟ್ ಇಟ್ಕೊಂಡಾರ ಅವ್ರ ಅಮ್ಮನ ಮೇಲೆ ಬಾ ಆಗೋಣ. ಆಮೇಲೆ 2 ದಿನ ಬಿಟ್ಕೊಂಡ್ ಶಾಟ ಓಡೋಗ್ಬಿಡಿವ್ರಂತ. ಏನ್ ಸುಣ್ಣವನ್ನಕ್ ಹೋಗ್ಬಿಡ್ತಾರಲ್ಲ ಯಾರ್ದು ಬಿಟ್ಟು ಹೋಗ್ಬಿಡ್ತೀಯ, ನನ್ನ ಹೆಸರಲ್ಲಿ ಇರಲ್ಲ. ಎದ್ಬಿಟ್ಟು ಶಾಟ ಹೋಗ್ಬಿಡ್ತಾರೆ. ಸುಮಾರು ಎದ್ದು ಕುಣಿತೈತಿ, ಏನ್ ಮಾಡೋಣ? ನೆಕ್ಕ ನಿಲ್ ತಿಕ್ಕ ಹರ್ಕೊಂಡ್ ಕೂತಿದೀವಿ ನಾವು. ಅಷ್ಟೇ ಬೇಡ ಅಷ್ಟೇ ಹಾಕಿ 1-2 ತಿಂಗಳು ವೇಟ್ ಮಾಡೋ, ಆಮೇಲೆ ಅರಿಸ್ತೀನಿ ನಾನು ನಿನ್ಗೆ. ಬೇಕಾದ ದೂರ್ಬಾಗ್ಲಾಗೈತಿಲ್ಲಿ, ಇವನೇನ ಅರಸ್ತಾನಂತೆ ಮತ್ತೆ. ಇವಾಗ ಅರ್ದಿರೋದೇ ಸಾಕಾಗಲ್ಲ ಅಂತ ಅನ್ಕೊಂಡು. ನೀನೇನ ಅರಿತಿಯಪ್ಪ? ತಿಕ್ಕ ಮುಚ್ಕೊಂಡು ನಾರ್ಮಲ್ ಆಗಿ ಕೆಲಸ ಮಾಡು. ಕೆಪ್ರತುಲ್ಲ ಅರ್ಜೆಂಟ್ ಅಲ್ಲಿ ಎಲ್ಲ ಮುರ್ದಿಕ್ಕಿಟ್ಟು ಆಮೇಲೆ ಇಲ್ಲ. ಏನು ನಮ್ಮನ್ನಕ್ಕೆ ಹಾಂಗ್ಕಾಂಗ್ ದುಬೈಗೆ ಹೋಗಂಗೇನು ಎಮರ್ಜೆನ್ಸಿ ಫ್ಲೈಟ್ ಮಿಸ್ ಆಯ್ತದೆ ಅನ್ನಂಗೆ ಏನಿಲ್ಲ ಅಂತ ಅದಕ್ಕೆ ಮಾಡಿ. ಇಲ್ಲಿ ಏನಾದ್ರು ಮುರ್ದೋಯ್ತು ಅಂದ್ರೆ ನಮ್ಮ ಚಿಕ್ಕ ಕೇಸ್ಕೋಬೇಕು. ಆಮೇಲೆ ಸಂಬಳ ಕಟ್ ಮಾಡ್ಬಿಡ್ತಾಳೆ, 1 ರೂಪಾಯಿ ಕೊಡಲ್ಲ ನಮ್ಮ ಕೈಗೆ. ಸುಳೆ ಮುಂದೆ ಇವಳು ಆಟ ಆಡಿಸ್ತಾಳೆ. ಇವಾಗ ಆಟ ಆಡಿಸ್ತಾಳೆ. ಸಂಬಳ ಕೊಡು ಅಂದ್ರೆ ಇವಾಗ ಸಂಬಳನೇ ಕೊಡಲ್ಲ ಗೊತ್ತಾ? ಸಮಾಚಾರ? ಅಯ್ಯೋ ನಮ್ಮ ಹೇಳ್ಬೇಕು, ನೀವನ್ನ ನಾನೇನ್ ಹೇಳಿ. ಹಲೋ, ಏನು ಯಾಕೆ ಬೈತಾ ಇದೀಯಾ? ಸುಸ್ತಾಗ್ತೈತಿ ಹೇಳು. ಅಯ್ಯೋ ದಗ್ ಮಾಡಿದ್ರೆ ಸುಸ್ತೆಲ್ಲ ಕಮ್ಮಿ ಆಗಿರ್ತಲ್ಲಪ್ಪ. ನನ್ಗೆ ಇಷ್ಟ ಆಗಲ್ಲ, ಕತ್ಲೆ ಇದ್ರೇನೆ ಇಷ್ಟ ನನ್ಗೆ. ಅದಕ್ಕೆ ಕರೆಂಟ್ ಬಿಲ್ ನಾನ್ ಶಾರ್ಟ. ಕತ್ಲೆ ಮಿಕ್ಸ್ ಮಾಡ್ಬೇಕಾ? ಕತ್ಲೆ ಅಂದ್ರೆ ನಲ್ಲಿ ಊರಲ್ಲಿ ಕತ್ಲೆ ಕರೆಂಟ್ ಹೋದಾಗಲ್ಲ ಎಷ್ಟು ಖುಷಿ ಪಡ್ತದೆ ಗೊತ್ತಾ ನಾನು. ಅದ್ರೊಳಗೆ ಬೇರೆ ನೀನ್ ಬರ್ತೀಯ ಅಲ್ಲಿಗೇನೋ ಅಂತ ಅನ್ಕೊಂಡ್ ಬುಗ್ಗಿ ಕರೆಂಟ್ ಹೋದಕ್ಕೆ ಓಡ್ ಬಂದ್ಬಿಡ್ತದೆ ಈಚೆಗೆ ಕುಣಿಗಲಲ್ಲಿ. ಆಯ್ತು ಡಾರ್ಲಿಂಗ್, ಹೇಳ್ತೀನಿ ನನ್ನ ಅಕ್ಕನಕ್ಕಿಯ ನೀನು ನನ್ ಶಾಟ ಅನ್ಕೊಂಡು ಅವಳು ಚಿಕ್ಕನಕ್ಕ ಹೋಯ್ತಾ ಇದ್ದೇನು ಅಲ್ಲಿಗೆ? ಎಲ್ಲಿಗೆ? ಅವಳನಕ್ಕಕ್ಕೆ. ಎಲ್ಲಿ ಹೋಯ್ತಾ ಇದೀನಿ? ಲವಿ ಡವಿ ಹತ್ರ. ಹೋಗಿ ಬಂದ ಸುಳ್ಳೆ ಮಾತಾಡ್ತಿದ್ರ ನನ್ಗೆ. ಸುಳ್ಳೆ ಅಡ್ರಿ ಬುಡಿದಿಂದ ಹಿಡ್ದು ನಮ್ಮನ್ನ 10 ಗಂಟೆ ಏರ್ಬಿಡ್ತಿದ್ದೆ ಬೀಚ್. ಸುಮ್ನೆ ಇದ್ಬಿಡು. ಇವಾಗ ಅವಳ ಹೆಸರು ಹೇಳಕ್ ಆಗ್ದಿರಲ್ಲ ಈ ಹೆಸರು ಇಟ್ಕೊಂಡಿದ್ದೀನಿ ನಾನೇ, ಸೈಡ್ ಸೆಟಪ್ ಲವಿ ಡವಿ. ನನ್ ಬಾಯಲ್ಲಿ ಮಾತು ಅಂತ ಸುಳ್ಳೆ ಎಲ್ಲ ಉರಿತೈತೇನೋ ಅವಳ ಹೆಸರು ಹೇಳಿದ ತಕ್ಷಣ. ಈ ಕಾಲ ಉರಿತೈತೆ ನಿನ್ಗೆ ಅವಳ ಹೆಸರು ಹೇಳಿದ ತಕ್ಷಣ. ನಿಮ್ಗೆ ಗೊತ್ತಾಗಲ್ವಾ? ಒಂದ್ಸಿ ಬಿಟ್ಟು ಆರಾಮಾಗವನೆ. ತಡಿಯಪ್ಪ, ನಮ್ ಹುಡ್ಗ ಚೆನ್ನಾಗವನೆ. ನಮ್ಮ ಹುಡ್ಗನ್ ಚೆನ್ನಾಗಿ ನೀವು ಚೆನ್ನಾಗಿರ್ಲಿ ಅಂತಾನೆ ಆಶೀರ್ವಾದ ಮಾಡ್ತಾ ಇದೀವಿ ನಾವು. ತಣ್ಣಿ ಹೇಳ್ದಂಗೆ ಹೇಳ್ತಾವನೆ. ಒಂದೊಂದ್ಸಲಿ ಅಂತಾಳೆ ಕೋಪ ಬಂತು ಅಂದ್ರೆ ಅದ್ ತುಳ್ಳಿ ಅವಳಲ್ಲ, ತುಳ್ಳಿಂಗ್ ಮಾಡ್ಬೇಕು ಅನ್ಕೊಂಡು. ಅಯ್ಯೋ ಕ್ಯಾ ಬೋಲ್ತಿ? ಅಯ್ಯೋ ನನ್ ಶಾಟ ಇವನು ಸುಮಾನ ಅದ್ ಹೇಳಿದ್ರೆ ಏನ್ ಪ್ರಯೋಜನ? ನನಗೆ ರಿಪ್ಲೈ ಕೊಡ್ಲಿವಲ್ಲ ಕೊನೆಗೂನು. ಅಕ್ಕನ ಅಕ್ಕಿಯ 3-4 ದಿನದಿಂದ ಕೇಳ್ತಾ ಇರೋದು. ಏನ್ ಮಾಡ್ತೀರಾ? ಅದ್ ಹೇಳಿದ್ರೆ ಏನಾಗುತ್ತೆ? ಮನ್ಸಿಗೇನೋ ಒಂಥರ ಆಗಿರಾವ. ಅಯ್ಯೋ ನನ್ ಶಾಟ ಇರೋ ಮನ್ಸಲ್ಲಿರೋ ನೋವು ತಳ್ಕೊಳಕ್ ಆಯ್ತಾ ಇಲ್ಲ ಇಲ್ಲಿ ನನ್ ಶಾಟ ಗುಂಜು. ಆಗುರ ಆಗುತ್ತಂತೆ ಆಗುರ. ನಾನು ಹಂಗಾರೆ ನಿನ್ಗೆ ಇಷ್ಟನೇ ಇಲ್ಲ, ಸುಮ್ನೆ ಮಾತಾಡ್ತೋಳು. ಹೌದಾ? ಹಂಗಾದ್ರೆ ಫೋನ್ ಕಟ್ ಮಾಡು. ಇಷ್ಟ ಇದ್ರೆ ಮಾತ್ರ ಮಾತಾಡ್ಬೇಕು ಅಂತ ಯಾವ ಊರಲ್ಲೂ ರೂಲ್ಸ್ ಇಲ್ಲ. ತಿಗ ಮುಚ್ಕೊಂಡ್ ಕಟ್ ಮಾಡು. ನೀನ್ ಏನಂದ್ರೆ ಇಷ್ಟ ಇಲ್ಲ ಅಂದ್ರೆ? ಇಷ್ಟ ಇದ್ರೆ ಮಾತ್ರನೇ ಫೋನಲ್ಲಿ ಮಾತಾಡ್ಬೇಕು, ಇಷ್ಟ ಇಲ್ಲ ಅಂದ್ರೆ ಮಾತಾಡ್ಬಾರ್ದು ಅಂತ ಯಾವ ಊರಲ್ಲೂ ರೂಲ್ಸ್ ಇಲ್ಲ.
ಮತ್ತೆ ನಾನು ರೇಪ್ ನಿನ್ನ ಹತ್ರ ಐತೆ ಅಂತಂದ್ರೆ ಆ ರೂಲ್ಸ್ ನಿನ್ನ ಹತ್ರನೇ ಇಟ್ಕೋ, ನಿಮ್ ಊರಲ್ಲಿರೋ ಹುಡುಗಿರ ಹತ್ರನೇ ಇಟ್ಕೊಳ್ರಿ, ನಮ್ಮ ಹತ್ರ ಏನ್ ಬೇಡ ತೆಗಮ್ಸ್ಕೊಂಡ್ ಫೋನ್ ಇಡು. ಈಗ 100 ಬಾಗ್ಲಾಯ್ತಾ ಅದೇ, ಅದ್ರಲ್ಲಿ ಬೇರೆ ತುಪ್ಪ ಸುರಿತಾ ಇದೀನಿ ನಾನು. ನಿಮ್ಮ ಅಮ್ಮನ್ ಫೋನ್ ಏನ ಕಟ್ ಮಾಡು, ನಾನೇ ಕೂರು. ನಿಮ್ಮ ನಾಟಕಗಳು ಕೇಳ್ತಾನೆ ಏನೇನೋ ಭಾಷೆಗಳು ನಿಮ್ಮ ಅಮ್ಮ ನನ್ನ ಹತ್ರ ಮಾತಾಡ್ಬಿಡ ಅಂತ ಒಂದ್ಸರಿ ಹೇಳೋದ್ ನಿನಗೆ. ಏನಂದೆ ನಾನು ಇವಾಗ? ನೀನೇನ್ ಅಂದಿಲ್ಲ, ನೀನ್ ಅಂದಲ್ವಾ ನನ್ ಇಷ್ಟಲ್ಲಿ ಹೇಳಿ ನನ್ ಮೇಲೆ ಪ್ರೀತಿ ಇಲ್ಲ ಅಂದ್ರೆ, ಪ್ರೀತಿ ಇದ್ರೆ ಮಾತ್ರನೇ ಲವ್ ಯು ಹೇಳ್ಬೇಕು, ಇಲ್ಲಾಂದ್ರೆ ಹೇಳ್ಬಾರ್ದಾ? ಅಲ್ಲ ನಮ್ಮನ್ 3 ದಿನ ಒಂದೇ ಸಮ ಹೇಳ್ತಾ ಇದೀನಿ ನಾನು ಅಕ್ಕನಾಕಿ. ಹೇಳ್ತಾ ಇದೀಯ, ಹೇಳ್ಬೇಕು ಅಂತಂದ್ರೆ ಅದು ಬರೀಬೇಕಲ್ವಾ ಹಣೆ ಬರದಲ್ಲಿ, ಹೇಳ್ಬೇಕು ಅಂದ್ರೆ ಸುಮ್ನೆ ಹೇಳ್ಬಿಟ್ರೆ ಏನ್ ಬರ್ತೈತೆ? ಅದನ್ನ ಹೇಳಿದ್ರೆ ಏನ್ ಬರುತ್ತೆ ಅಂತ ಹೇಳು ಹೋಗಿ. ಏನು ಬರಲ್ಲ ರೀ, ಸುಮ್ನೆ ಹತ್ರಕ್ ಬಂದಾಗ ಬರ್ಸ್ಕತೀನಿ ಬಿಡು, ನಂಗೆ ಗೊತ್ತು. ನೀನ್ ಹೇಳು. ಅಯ್ಯೋ ದೇವ್ರೆ, ಇವನ್ನ ನೀನೇ ಕಾಪಾಡ್ಬೇಕಪ್ಪ ದೇವ್ರೆ, ನಾನ್ ಕಾಪಾಡಲ್ಲ ಇವನ್ನ. ಮದ್ವೆ ಆಗ್ಬೇಕು ಅನ್ಕೊಂಡಿದೀನಿ ಕಣಪ್ಪ. ಅಯ್ಯೋ ಆಗ್ಬಾರ್ದ? ಕೈ ತೊಳಿ ಅಂತ ಹೇಳ ಶಿಂಗ್ರಿ ಮುಂಡೆ. ಯಾಕೆ ಕೈ ತೊಳೆಯಕ್ ಬಂದವಳಿರು ಚೋಟಾ ಪೂಕ ನಡಿ. ಚಿಕ್ಕ ಚಿಕ್ಕ ಕೈಗಳು ಇಟ್ಕೊಂಡು ನಮ್ಮನ್ ಕೈ ಉಜ್ಜಕ್ ಬಂದವಳಿ. ಚೋಟಾ ಪೂಕ ಅಂತೆಲ್ಲ ಬೈತಾ ಇದೀನಿ, ಬತ್ತೀನಿ ಕೆರಗದಲ್ಲಿ ಹಾಕ್ತೀನಿ. ಇಲ್ಲಿ ಚೋಟ್ ಪೂಕ್ ಇದೆ, ಚೋಟು ಚಿಕ್ಕ ಚಿಕ್ಕದಾಗೈತಿ ಕೈಗಳು. ಕುಳ್ಳಿ ಎಲ್ಲ ಅಂತಾರ ನೀನ್ ಹಾಕೊಂಡ್ ಜೊತೆನ ಕಿಯ್ಯ. ಹೋಗು ಕಲ್ಲ ಹಿಡ್ಕೊಂತಾನ, ಹೋಗು ಕಲ್ಲ ಹೋಗು ಹೋಯ್ತಾಳ ನೋಡಿ ಎಲ್ಲಿಗೋ. ಕಿಯ್ಯ ಅವಳ ತಾಯಿ ನಾನೇ, ನನ್ನ ಹಾಕೊಂಡ್ ಕಿಯ್ಯ ಯಾರಾದ್ರೂ. ಯಾರು ಬೇಡ, ನಾನಿದ್ದೀನಿ. ಯಾರನ್ಬಿಟ್ರೆ ಕೆರ್ಗಿರ್ತಾರ ಅವ್ರ ಅಮ್ಮ ಕತ್ರ ಸಾಕ್ತೀನಿ. ಕುಲ್ರಾಜ ಕುಲ್ಲು ಏನು ಕುಲ್ಲು ನಿನಗೆ? ಅವ್ರ ಅಮ್ಮನ ಹಂಗಾರೆ ಬೇರೆ ಬರ್ಬೇಕು ಅಂತ. ಬೇರೆ ಬರ್ಬೇಕು ಈ ವಿಷಯಕ್ಕೆ ಅಂತಲ್ಲ, ಎಲ್ಲ ವಿಷಯದಲ್ಲೂ ಕುಲ್ಲೇ ನಿನಗೆ. ನಮ್ಮ ಹುಡುಗಿ ನಾನು ಕುಲ್ ಪಡ್ದಲ್ಲ ಏನಾರು ಯಾವಳ ನಮ್ಮಿಂದ್ರು ಕೂಡ ತಲೆ ಪಡ್ದಲ್ಲ. ಕರೆಕ್ಟ್. ಅವನಮ್ಮ ಈಗ ನಿನ್ ಬೈತೀನಪ್ಪ, ಅವ್ರಮ್ಮ ಹಂಗಂತ ರೋಡಲ್ಲಿ ಹೋಗೋದಿಲ್ಲ ಬೈಕೊಂಡ್ ಕುತ್ಕೊಳ್ತೀಯ. ಬೈತೀಯ ನೀನ್ ಬೈದಿರೋನಲ್ಲ, ಮನುಷ್ಯನೇ ಅಲ್ಲ ನೀನು. ಈಗ ಮುಚ್ಕೊಂಡಿ ಅಲ್ಲ ಕಣೆ, ನನ್ ಕಂಡ್ರೆ ರೋಡಲ್ಲಿ ಹೋಗೋರ್ಗೆಲ್ಲ ಬೈಯಕ್ಕೆ ನನ್ಗೇನ್ ಸುಮ್ಮನೆ ಬೆರ್ದ? ಬೈತೀಯಲ್ಲ ನೀನು, ಬೈದಿರಾನೇ ಇರ್ತೀಯ ನೀನು. ನೋಡೋಲೆ ಇವಳಲೆ ಏನೇನ್ ಕಾಟ ಕೊಡ್ತಾಳೆ, ನೀರೆಲ್ಲ ಬಿಟ್ಬಿಟ್ಟವಳೆ. ಗ್ಲಾಸ್ ಎಲ್ಲ ತೂತ್ ಮಾಡಿ ಇಕ್ತವಳೆ ಅವ್ರ ಅಮ್ಮನ, ಅಳ್ತಂದಿರೋ ಗ್ಲಾಸ್ ಎಲ್ಲ ಆಗೋಗ್ಬಿಡ್ಲಿ ಅಂತ. ನಡಿಯ ಕುತ್ಕೊಳ್ಳಿ, ಫೋನ್ ಟಿವಿ ಹಾಕ್ಸಿ ಬೊಂಬೆ ಹಾಕ್ತೀನಿ. ಮೇಡಮ್ ನೋಡಿದ್ಲು ಅನ್ಕೋ, ಈಗ ಕೇಳ್ತಾಳೆ. ಲವ್ ಇದ್ರೆ ಭಯ ಇರಲಿ. ಮಾಡ್ತೀನಿ.